ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಋತ್ವಿ ಕನ್ನಡ ವ್ಲಾಗ್ಸ್. ಇದು ವೆಡ್ನೆಸ್ಡೇ ಈವ್ನಿಂಗ್ ವ್ಲಾಗ್. ನಾನು ಸ್ಕೂಲಿಂದ ವಾಪಸ್ ಮನೆಗೆ ಬರಬೇಕಾದ್ರೆ ಹಸಿ ಕಡಲೆಕಾಯಿನ ಮಾರ್ತಾಯಿದ್ರು. ಹಾಗೆ ನಾನು ತೊಗೊಂಡು ಬಂದುಬಿಟ್ಟು ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಇವಾಗ ಬೇಯಿಸೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಅದನ್ನು ಚೆನ್ನಾಗಿ ತೊಳಿತಾ ಇದ್ದೀನಿ. ಒಂದು ಸ್ವಲ್ಪ ಹೊತ್ತು ನೀರಲ್ಲೇ ನೆನೆಸಿಟ್ರೆ ಬೇಗನೆ ಮಣ್ಣು ಬಿಟ್ಕೊಳ್ಳುತ್ತೆ. ಆಮೇಲೆ ನಾವು ಈ ಥರ ಸಪ್ರೇಟಾಗಿ ಹಾಕ್ಬೋದು. ನೋಡಿ ಎಷ್ಟೊಂದು ಮಣ್ಣನ್ನು ಬಿಟ್ಕೊಂಡಿದೆ. ಇವಾಗ ನಾನಿಲ್ಲಿ ಇದನ್ನು ಕುಕ್ಕರ್ಗೆ ಹಾಕ್ಕೊಳ್ತೀನಿ. ಕುಕ್ಕರ್ಗೆ ಹಾಕ್ಬಿಟ್ಟು ಸ್ವಲ್ಪ ನೀರನ್ನು ಹಾಕಿಬಿಟ್ಟು, ಅಂದರೆ ಕಡಲೆಕಾಯಿ ಮುಳುಗುವಷ್ಟು ನೀರನ್ನು ಹಾಕಿ ನಾವಿಲ್ಲಿ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು, ನಾನಿಲ್ಲಿ ಒಂದು 3 ಸ್ಪೂನ್ ಉಪ್ಪನ್ನು ಹಾಕಿದ್ದೀನಿ, ಕಲ್ಲುಪ್ಪನ್ನು ಹಾಕಿ ಕುಕ್ಕರ್ನ ಮುಚ್ಚಿ 3 ವಿಷಲ್ ಹಾಕ್ಸ್ಬಿಟ್ರೆ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಈಗ ಬಿಸಿ ಬಿಸಿ ತಾಜಾ ಕಡಲೆಕಾಯಿ ರೆಡಿ ಆಯಿತು. ಇದನ್ನು ತಿಂತಾ ಟಿ ವಿ ನೋಡ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ? ಥ್ಯಾಂಕ್ ಯು ಫಾರ್ ವಾಚಿಂಗ್.